ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತದಿಂದ ಬಿಸಿಸಿಐ ಕೂಡ ಮುಜುಗರಕ್ಕೆ ಸಿಲುಕಿದೆ. ಇದರ ಜೊತೆಗೆ ವಿಶ್ವಕಪ್ ಪಂದ್ಯಗಳು ಕೂಡ ಬೆಂಗಳೂರಿನಿಂದಲೇ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಅಷ್ಟಕ್ಕೂ ಇದಕ್ಕೆ ಏನ್ ಕಾರಣ, ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಅಬ್ಬಬ್ಬಾ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರೋದಕ್ಕೂ ಮುನ್ನ ಅಂದ್ರೆ ವಿಧಾನಸೌಧದ ಬಳಿ ಕಿಂಗ್ ಕೊಹ್ಲಿ ಸೇರಿದಂತೆ ಆರ್ಸಿಬಿ ಆಟಗಾರರ ಮೇಲೆ ಅಭಿಮಾನಿಗಳು ನುಗ್ಗಿ ಬಂದಿದ್ರು. ತಳ್ಳಾಟ ನೂಕಾಟ ನಡೆದಿತ್ತು. ಕಾಲ್ತುಳಿತಕ್ಕೂ ಮುನ್ನ ಇಲ್ಲಿ ಅನಾಹುತ ಸಂಭವಿಸ್ತಾ ಇತ್ತು. ಕೂದಲೆಳೆ ಅಂತರದಲ್ಲಿ ಪೊಲೀಸರಿಂದ ಆರ್ಸಿಬಿ ಆಟಗಾರರು ಪವಾಡದಂತೆ ಬಚಾವಾಗಿದ್ದಾರೆ. ಕಾಲ್ತುಳಿತ ದುರಂತದಿಂದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಿದ್ದ ವಿಶ್ವಕಪ್ ಪಂದ್ಯಗಳೇ ಶಿಫ್ಟ್ ಆಗೋ ಸಾಧ್ಯತೆಗಳಿವೆ. ಚಿನ್ನಸ್ವಾಮಿಯಿಂದ ವಿಶ್ವಕಪ್ ಪಂದ್ಯಗಳೇ ಅಹಮದಾಬಾದ್ಗೆ ಶಿಫ್ಟ್. ಇನ್ನು ದುರಂತದ ಬಳಿಕ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಐಸಿಸಿ ಸ್ಥಳಾಂತರಕ್ಕೆ ಮುಂದಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದ ಬೆನ್ನಲ್ಲೇ ಐಸಿಸಿ ಎಚ್ಚೆತ್ತಿದ್ದು ಮಹಿಳಾ ಏಕದಿನ ವಿಶ್ವಕಪ್ ಪಂದ್ಯಗಳನ್ನ ಸ್ಥಳಾಂತರ ಮಾಡೋ ಸಾಧ್ಯತೆ ಇದೆ. ಮಹಿಳಾ ವಿಶ್ವಕಪ್ನ ಕೆಲ ಆರಂಭಿಕ ಪಂದ್ಯಗಳು, ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯ ಚಿನ್ನಸ್ವಾಮಿಯಲ್ಲಿ ನಿಗದಿಯಾಗಿದ್ವು. ಆದರೆ ಇವುಗಳನ್ನ ಬೆಂಗಳೂರಿನಿಂದ ಶಿಫ್ಟ್ ಮಾಡಲು ಐಸಿಸಿ ಚಿಂತಿಸ್ತಾ ಇದೆ. ಅಕ್ಟೋಬರ್ 30ರಿಂದ ನವೆಂಬರ್ 2ರವರೆಗೆ ಪಂದ್ಯಾವಳಿ ನಡೆಯಲಿದ್ದು ಶೀಘ್ರವೇ ಈ ಬಗ್ಗೆ ಐಸಿಸಿ ಅಂತಿಮ ನಿರ್ಧಾರ ಪ್ರಕಟಿಸಲಿದೆ. ಅಷ್ಟೇ ಅಲ್ಲ, ನವೆಂಬರ್ನಲ್ಲಿ ನಡೆಯಬೇಕಿದ್ದ ಭಾರತ ಎ ಮತ್ತು ದಕ್ಷಿಣ ಆಫ್ರಿಕಾ ಎ ತಂಡಗಳ ನಡುವಿನ 3 ಪಂದ್ಯಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಬಿಸಿಸಿಐ ಸ್ಥಳಾಂತರಗೊಳಿಸೋ ಸಾಧ್ಯತೆ ಹೆಚ್ಚಾಗಿದೆ. ಕಾಲ್ತುಳಿತ ದುರಂತ ಆರ್ಸಿಬಿ ತಂಡಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಾಲಿಗೆ ಕರಾಳ ಆಗ್ಬಿಟ್ಟಿದೆ. 11 ಅಭಿಮಾನಿಗಳ ಸಾವು 108 ಬದಲಾವಣೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.